ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮುರುಘಮಲೆ ಗ್ರಾಮದಲ್ಲಿ ಉದ್ಘಾಟನೆಯಾದ ಶುದ್ಧ ನೀರಿನ ಘಟಕ. ಚಿಂತಾಮಣಿ ತಾಲೂಕಿನ ಮುರುಘಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ.ಎನ್. ಪುಣ್ಯವತಿರವರು ಇಂದು ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಕಸ ವಿಲೇವಾರಿಗೆ ಬಂದಿದ್ದ ಟ್ರ್ಯಾಕ್ಟರ್ಗೆ ಚಾಲನೆ ದೊರಕಿಸಿಕೊಟ್ಟರು. ನಂತರ ಮಾತನಾಡಿದ ಅವರು, ಗ್ರಾಮದಲ್ಲಿ ಬೆಂಗಳೂರಿನ ಹಿಂದೂಸ್ತಾನ್ ಕಾರ್ಖಾನೆಯ MCSRD ವಿಭಾಗದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ 2015-16ನೇ ಸಾಲಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಶುದ್ಧ ನೀರಿನ ಘಟಕವನ್ನು ಅಲ್ಲಿ ಅಳವಡಿಸಿತ್ತು. ಆದರೆ ಅದು ಕೆಟ್ಟು ಹೋದ ಪರಿಣಾಮ ದುರಸ್ತಿ ಮಾಡಿರಲಿಲ್ಲ. ಇದೀಗ ಗ್ರಾಮ ಪಂಚಾಯಿತಿ ವತಿಯಿಂದ ದುರಸ್ತಿ ಮಾಡಿ ಗ್ರಾಮದ ಜನತೆಗೆ ಶುದ್ಧ ಕುಡಿಯುವ ನೀರು ದೊರಕಿಸಿಕೊಡುವಂತೆ ಮಾಡಿದ್ದೇವೆ ಎಂದರು. ಗ್ರಾಮ ಪವಿತ್ರ ಯಾತ್ರಾ ಸ್ಥಳವಾಗಿದ್ದು, ಗ್ರಾಮದಲ್ಲಿ ಯಾತ್ರಿಕರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗುತ್ತಿರುವ ಪರಿಣಾಮ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವ ದೃಷ್ಟಿಯಿಂದ ಗ್ರಾಮದಲ್ಲಿ ಬಿದ್ದ ಕಸವನ್ನು ಸಾಗಾಣಿಕೆ ಮಾಡಲು ಬಂದಿರುವ ಟ್ರ್ಯಾಕ್ಟರ್ಗೆ ಸಹ ಇಂದು ಚಾಲನೆ ದೊರಕಿಸಿಕೊಟ್ಟಿರುವುದಾಗಿ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಕಲಚೇತನರಾದ ಶೆಟ್ಟಳ್ಳಿ ವೆಂಕಟಪ್ಪ, ಚಲಂಕೋಟೆ ದೇವ, ಗುಡಾರಹಳ್ಳಿ ನರಸಿಂಹಮೂರ್ತಿ ಮತ್ತು ಗೊಲ್ಲಹಳ್ಳಿ ಚಂದ್ರಶೇಖರ್ ಅವರಿಗೆ ತಲಾ 2,000 ರೂಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯತ್ ಅಭಿವೃದ್ಧಿಕಾರಿ ಸುರೇಶ್ ಕುಮಾರ್ ಮತ್ತು ಕರ ವಸೂಲಿಗಾರ ಕೆ. ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುಮಾರು ವರ್ಷಗಳಿಂದ ಕುಡಿಯುವ ನೀರಿನ ಘಟಕ ಇದು ಸ್ಥಗಿತವಾಗಿತ್ತು. ಈಗ ಅದನ್ನ ರಿಪೇರಿ ಮಾಡಿಸಿ ಈಗ ಎಲ್ಲರಿಗೂ ಸಾಮಾನ್ಯ ಜನರಿಗೆ ಎಲ್ಲರೂ ಅನುಕೂಲ ಆಗೋ ಥರ ಈಗ ಅದನ್ನ ಚಾಲನೆ ಮಾಡಿದ್ದೀವಿ. ಅದೇ ಥರ ಟ್ರ್ಯಾಕ್ಟರು ಊರಲ್ಲೆಲ್ಲ ತುಂಬಾ ಗಲೀಜಿತ್ತು ಅಂತ ಅದು ಬಂದು ಬಹಳ ವರ್ಷ ಆಗಿದ್ದು, ಬಟ್ ಇನಾಗ್ರೇಷನ್ ಮಾಡಿರ್ಲಿಲ್ಲ. ಈಗ ಊರಲ್ಲಿ ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತ ಎಲ್ಲ ಊರೆಲ್ಲ ತಿರುಗಿ ಮುರುಘಮಲೆ ಪಂಚಾಯತಿ ಹಳ್ಳಿಗಳೆಲ್ಲ ಕವರ್ ಮಾಡಿಕೊಂಡು ಆ ಕಸನ ಕ್ಲೀನ್ ಮಾಡಿ ಅಲ್ಲಿ ವಿಲೇವಾರಿ ಘಟಕದಲ್ಲಿ ಹಾಕಕ್ಕೆ ಇವತ್ತು ಟ್ರ್ಯಾಕ್ಟರ್ ಚಾಲನೆ ಮಾಡಿದ್ದೀವಿ. ಕುಡಿಯೋ ನೀರಿನ ಘಟಕ ಮತ್ತು ಟ್ರ್ಯಾಕ್ಟರ್ 2 ಇವತ್ತು ಚಾಲನೆ ಮಾಡಿದ್ದೀವಿ. ಥ್ಯಾಂಕ್ ಯು.